ಗೆದ್ದಿದ್ದವರು ಬಹಳ ಸರಿ ಪ್ರಶ್ನೆ ಕೇಳಿದ್ದಾರೆ, ನಾನು ಭಾಳ ಸರಿ ಉತ್ತರ ಹೇಳಿದ್ದೇನೆ. ಮೈಸೂರು ಲೋಕಸಭಾ ಕ್ಷೇತ್ರದಿಂದ ನಾನೇನು ಟಿಕೆಟ್ ಕೊಡಿಂತ ಪಕ್ಷನ ಕೇಳ್ಕೊಂಡಿಲ್ಲ, ಆಕಾಂಕ್ಷಿನೂ ಅಲ್ಲ. ಸೊ ವರಿಷ್ಠರು ತೀರ್ಮಾನ ಮಾಡ್ತಾರೆ ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅಂತ ಹೇಳಿ. ಸೊ ಅವ್ರು ಏನೇ ತೀರ್ಮಾನ ತೆಗೆದುಕೊಂಡು ನಾವು ಅದನ್ನು ಸ್ವಾಗತಿಸ್ತೀವಿ. ನಾವು ಅದನ್ನು ಹೇಳ್ತೀವಿ, ಇದೀನಿವ್ರ ಕೇಂದ್ರ ಸರ್ಕಾರದ ಅವ್ರ ಅಪ್ಪನ ಮನೆ ಆಸ್ತಿನ ಇದು, ಕರ್ನಾಟಕ ಜನರು ಕಟ್ಟಿರುವಂಥ ತೆರಿಗೆ ಅದು. ಸೊ ಆ ತೆರಿಗೆಯಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಕೇಂದ್ರ ಸರ್ಕಾರ ಎಲ್ರಿಗೂ ನ್ಯಾಯವಾಗಿ ಹಂಚಿಕೆ ಮಾಡಿ ಅಂತ ಕೇಳ್ತಿದ್ದೀವಿ. ನಾವು ಕಟ್ಟಿದಷ್ಟು ತೆರಿಗೆ ನಮಗೆ ಕೊಟ್ಬಿಡಿ ಅಂತ ನಾವೇನು ಕೇಳ್ತಾ ಇಲ್ಲ. ನಾವು ಕೇಳ್ತಿರೋದು ಇಲ್ಲಿ ಸುಮಾರು 4 ಲಕ್ಷ ಕೋಟಿಯಷ್ಟು ತೆರಿಗೆ ಸಂಗ್ರಹಣೆ ಆಗ್ತಾಯಿದೆ. ನಾವು ₹1 ಕೊಟ್ಟರೆ ನಮಗೆ ಬರೀ 12 ಪೈಸೆ 13 ಪೈಸೆ ಅಷ್ಟು ವಾಪಸ್ ಬರ್ತಾಯಿದೆ. ಇನ್ನು ಬೇರೆ ರಾಜ್ಯಗಳು ಕೊಡಿ, ಯಾವ ರಾಜ್ಯಗಳು ಹಿಂದುಳಿದಿದ್ದಾವೆ ಅವ್ರಿಗೆ ಹೆಚ್ಚಿನ ಅನುದಾನ ಕೊಡಿ, ನಾವೇನು ಬೇಡ ಅನ್ನೋದಿಲ್ಲ. ಆದರೆ ನಮಗೆ ಅನ್ಯಾಯ ಆಗ್ತಿದೆ, ಆ ಅನ್ಯಾಯ ಸರಿಪಡಿಸ್ಕೊಡಿ. ₹1ಗೆ 12 ಪೈಸೆ ಕೊಡೋ ಬದಲು 20 ಪೈಸೆ ಕೊಡಿ, 25 ಪೈಸೆ ಕೊಡಿ ಅಂತ ಕೇಳ್ತಿದ್ದೀವಿ. ನಾನು ₹1 ಅಷ್ಟು ವಾಪಸ್ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲ. ಸೊ ಹಾಗಾಗಿ 14ನೇ ಹಣಕಾಸು ಆಯೋಗಕ್ಕೂ ಮತ್ತು 15ನೇ ಹಣಕಾಸು ಆಯೋಗಕ್ಕೂ ನೀವು ಯೋಚನೆ ಮಾಡಿದ್ರೆ 4.73 ಇದ್ದಿದ್ದು 3.67 ಆಗೋಯಿತು. ಸೊ ಆಲ್ಮೋಸ್ಟ್ 1% ಕಮ್ಮಿ ಆಯಿತು. ಆ 1% ಕಮ್ಮಿ ಆಗಿದ್ದರಿಂದ ನಮಗೆ ಸುಮಾರು 22% ಅನುದಾನ ಕಮ್ಮಿ ಆಗಿದೆ. ಸೊ ಆ ಅನ್ಯಾಯನ ಸರಿ ಮಾಡಿಕೊಡಿ ಅಂತ ಕೇಳ್ತೀವಿ. ನಾವೇನು ಎಲ್ಲ ನಾವು ಸಂಗ್ರಹ ಮಾಡಿದಷ್ಟು ತೆರಿಗೆ, ಕರ್ನಾಟಕದಿಂದ ಅದು ಸಂಗ್ರಹದಷ್ಟು ತೆರಿಗೆನ ಅಷ್ಟು ನಮಗೆ ಕೊಡಿ ಅಂತ ವಾಪಸ್ ಕೇಳ್ತಾ ಇಲ್ಲ. ನಮಗೆ ಕಮ್ಮಿ ಆಗಿದೆ ಮೊದಲಿಗಿಂತ. ಹಿಂದಿನ 14ನೇ ಹಣಕಾಸು ಆಯೋಗದಿಂದ 15ನೇ ಹಣಕಾಸು ಆಯೋಗದಲ್ಲಿ ಕಮ್ಮಿ ಆಗಿದೆ, ಅನ್ಯಾಯ ಆಗಿದೆ, ಅದನ್ನು ಸರಿಪಡಿಸ್ಕೊಡಿ ಅಂತ ನಾವು ಕೇಳ್ತಾ ಇದ್ವಿ. ಸೊ ಹಾಗಾಗಿ ನಾವು ಕೇಳುತ್ತಿರೋದು ಬಹಳ ನ್ಯಾಯಯುತವಾದಂಥ ಬೇಡಿಕೆ. ಅದು ಅವ್ರ ಹಳೆಯ ಟ್ಯಾಕ್ಟಿಕ್ಸು. ಯಾರು ಎಲ್ಲ ಸಮುದಾಯದವ್ರಿಗೋಸ್ಕರ ಕೆಲಸ ಮಾಡ್ತಾರೆ ಅಂಥವ್ರನ್ನ ಯಾವುದೋ ಒಂದು ಸಮುದಾಯದ ಪರವಾಗಿ ಮಾತ್ರ ಕೆಲಸ ಮಾಡೋರು ಅಂತ ಹೇಳಿ ಬಿಂಬಿಸುವಂಥದ್ದು BJP ಅವರ ಹಳೆಯ ಟ್ಯಾಕ್ಟಿಕ್ಸು. ಅನಂತಕುಮಾರ್ ಹೆಗಡೆಯವರು 5 ವರ್ಷಗಳು ಕೆಲಸ ಮಾಡಲ್ಲ MP ಆಗಿ. ಅವ್ರ ಕ್ಷೇತ್ರದಲ್ಲಿ, ಅವರ ಲೋಕಸಭಾ ಕ್ಷೇತ್ರದಿಂದ ಯಾವುದು ಗೆದ್ದಿದ್ದಾರೆ ಅಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗಿಲ್ಲ. 5 ವರ್ಷ ಜನರ ಮುಂದೆ ಬಂದಿಲ್ಲ. ಪಾರ್ಲಿಮೆಂಟಲ್ಲಿ ಒಂದೇ ಒಂದು ಪ್ರಶ್ನೆ ಕೂಡ ಕೇಳಿಲ್ಲ ಅವರು. ಆದರೆ ಇವಾಗ ಎಲೆಕ್ಷನ್ ಬರ್ತಿದೆ ಅಂತ ಹೇಳಿ ಹಿಂದೂ ಮತ್ತು ಮುಸ್ಲಿಮ್ಗಳ ಮಧ್ಯೆ ಭಿನ್ನಾಭಿಪ್ರಾಯ ತರಬೇಕು ಅಂತ ಹೇಳಿ ಆ ರೀತಿ ಮಾತನಾಡ್ತಾರೆ ಅಷ್ಟೇ. ಆದರೆ ಜನ ಈ ಸಾರಿ BJP ಅವರ ಈ ಒಂದು ರಾಜಕೀಯನ ಭಾಳ ವರ್ಷಗಳಿಂದ ನೋಡ್ಕೊಂಡು ಬಂದಿದ್ದಾರೆ. ಪ್ರತಿ ಬಾರಿ ಕೂಡ ಧರ್ಮದ ಹೆಸರಿನಲ್ಲಿ ಅವ್ರು ರಾಜಕೀಯ ಮಾಡಿದರೆ ಜನ ಅದಕ್ಕೆ ಒಪ್ಪೋದಿಲ್ಲ. ಈ ಸರಿ ಜನ ಯಾರು ಕೆಲಸ ಮಾಡಿದ್ದಾರೆ ಅಂಥವ್ರಿಗೆ ಓಟ್ ಹಾಕ್ತಾರೆ. ಅನಂತಕುಮಾರ್ ಹೆಗಡೆ ಯಾವುದಕ್ಕೇನು ಕೆಲಸ ಮಾಡಿಲ್ಲ ಅವ್ರ ಕ್ಷೇತ್ರದಲ್ಲಿ. ಅವ್ರ ಜನರ ಪರವಾಗಿ, ಕ್ಷೇತ್ರದ ಜನರ ಪರವಾಗಿ, ಕರ್ನಾಟಕ ರಾಜ್ಯ ಜನರ ಪರವಾಗಿ ಒಂದೇ ಒಂದು ಪ್ರಶ್ನೆ ಪಾರ್ಲಿಮೆಂಟಲ್ಲಿ ಕೇಳಿಲ್ಲ. ಅಂಥವ್ರಿಗೆ ಖಂಡಿತ ವೋಟರ್ಸು ಈ ಸಾರಿ ಬುದ್ಧಿ ಕಲಿಸ್ತಾರೆ. ಜೈ ಶ್ರೀರಾಮ್ನ ಎಲ್ಲಿ ಕೂಗಬೇಕು ಎಲ್ಲಿ ಕೂಗಬಾರ್ದು ಅನ್ನೋ ಒಂದು ಕನಿಷ್ಠ ಪರಿಜ್ಞಾನ BJP ಅವ್ರಿಗೆ ಇರಬೇಕು. ಅದು ಸಂವಿಧಾನಾತ್ಮಕವಾದಂಥ ಒಂದು ಸಂಸ್ಥೆ ಸದನ ಅಂತಂತಂದರೆ ಅಲ್ಲಿ ಸಂವಿಧಾನದ ಪ್ರಕಾರ ಕೆಲಸಗಳು ನಡೀಬೇಕು. ಸಂವಿಧಾನ ಬದ್ಧವಾಗಿ ಅವರು ಮಾತನಾಡಬೇಕು, ಘೋಷಣೆಗಳನ್ನ ಕೂಗಬೇಕು. ಫಸ್ಟ್ ಆಫ್ ಆಲ್ ಘೋಷಣೆಗಳನ್ನೇ ಕೂಗಿಸೋ ಆಗಿಲ್ಲ, ಆದರೂ ಕೂಡ ಈ ಧಾರ್ಮಿಕವಾದಂಥ ಘೋಷಣೆಗಳನ್ನು ಕೂಗಿ ಆ ಒಂದು ಸದನದ ಒಂದು ಗಾಂಭೀರ್ಯತೆಯನ್ನು, ಪಾವಿತ್ರ್ಯತೆಯನ್ನು ಅವ್ರು ಹಾಳು ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.